ಚಿಕ್ಕಬಳ್ಳಾಪುರ ತಾಲೂಕಿನ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 7 ಗ್ರಾಮಗಳ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪುಸ್ತಕಗಳು ಹಾಗೂ ಶಾಲಾ ಬ್ಯಾಗ್ಗಳನ್ನು ವಿತರಿಸಲಾಯಿತು. ಹೊಸ ಶೈಕ್ಷಣಿಕ ವರ್ಷ ಆರಂಭವಾಗಿರುವ ಹಿನ್ನೆಲೆ ಪ್ರತಿ ವರ್ಷದಂತೆ ಈ ವರ್ಷವೂ ಬಡ ಕುಟುಂಬಗಳ ಮಕ್ಕಳಿಗೆ ನೆರವಾಗುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸಮಾಜ ಸೇವಕ ಕಣಜೇನಹಳ್ಳಿ ಸುಹಾಸ್ ಅವರು ವಿದ್ಯಾರ್ಥಿಗಳಿಗೆ ಅಗತ್ಯವಾದ ಶಿಕ್ಷಣ ಸಾಮಗ್ರಿಗಳನ್ನು ಒದಗಿಸಿದ್ರು. ವಿದ್ಯಾರ್ಥಿಗಳು ಹಾಗೂ ಪೋಷಕರು ಸಂತಸವಾಗಿದ್ರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ, ಗ್ರಾಮೀಣ ಭಾಗದ ಮಕ್ಕಳಿಗೆ ಶಿಕ್ಷಣವೇ ಶಕ್ತಿ ಎಂಬ ಸಂದೇಶ ನೀಡಿ ಆರ್ಥಿಕ ಸಂಕಷ್ಟದ ಕಾರಣ ಯಾವುದೇ ಮಗು ಶಿಕ್ಷಣದಿಂದ ವಂಚಿತವಾಗಬಾರದು ಎಂಬ ಉದ್ದೇಶದಿಂದ ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಶಿಕ್ಷಣದ ಜೊತೆಗೆ ಮಕ್ಕಳಲ್ಲಿ ಆತ್ಮವಿಶ್ವಾಸ ಬೆಳೆಸುವುದು ಹಾಗೂ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಕೈ ಜೋಡಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ಹೇಳಿದರು. ಈಗ ಪ್ರತಿ ವರ್ಷದಂತೆ ಏನು ನನ್ನ ಸ್ನೇಹಿತರು ಸಹೋದರರು ಆದಂತಹ ಇದೇ ಕಣಜೇನಹಳ್ಳಿ ಗ್ರಾಮದ ಯುವಕರು, ಸಮಾಜಮುಖಿ ಕೆಲಸ ಮಾಡುವಂತಹ ಉದ್ಯಮಿ ನನ್ನ ತಮ್ಮ ಸುಹಾಸ್ರವರು ಪ್ರತಿ ವರ್ಷದಂತೆ ಸುಮಾರು 6-7 ವರ್ಷಗಳಿಂದ ಈ ಕಾರ್ಯವನ್ನು ಅವ್ರು ಮಾಡ್ಕೊಂಡು ಬರ್ತಿದ್ದಾರೆ. ಇಡೀ ತಿಪ್ಪೇನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಸರ್ಕಾರಿ ಶಾಲೆಗಳು ಎಷ್ಟು ಶಾಲೆಗಳಿದೆಯೋ ಅಷ್ಟು ಶಾಲೆಗಳ ಮಕ್ಕಳಿಗೆ ಬ್ಯಾಗ್ಗಳನ್ನು ಕೊಡುವಂಥದ್ದು ಮತ್ತು ಪುಸ್ತಕ ಮತ್ತು ಏನು ಅದಕ್ಕೆ ಬೇಕಾಗಿರುವಂತಹ ಪೆನ್ನು, ಪೇಪರು ಏನೇನು ಬೇಕೋ ಅವೆಲ್ಲ ಒಂದು ವಸ್ತುಗಳನ್ನು ಕೊಡುವಂತಹ, ಮಕ್ಕಳಿಗೆ ಓದೋದಕ್ಕೆ ಈಸಿ ಆಗುವಂತಹ, ನಮಗೆಲ್ಲರಿಗೂ ಗೊತ್ತಿದೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ವಿಧಿ ಇಲ್ಲದೆ ಇವತ್ತು ಆರ್ಥಿಕವಾಗಿ ಹಿಂದುಳಿದಿರುವಂತಹ ಮಕ್ಕಳು ಮಾತ್ರ ಬರ್ತಾ ಇರೋದು ಅಂತ ಎಲ್ಲರಿಗೂ ಗೊತ್ತಿದೆ. ಅಂತಹ ಮಕ್ಕಳ ಜೊತೆ ನಿಂತ್ಕೊಳ್ಳೋ ಅಂತಹ ಒಂದು ದೇವರು ಮೆಚ್ಚುವಂಥ ಕೆಲಸವನ್ನು ನನ್ನ ತಮ್ಮ ಸುಹಾಸ್ ಮಾಡ್ತಿದ್ದಾರೆ, ಪ್ರತಿ ವರ್ಷ ಮಾಡ್ತಿದ್ದಾರೆ. ಇವತ್ತು ನನ್ನ ಕರೆದು ಇದನ್ನು ತಾವು ಉದ್ಘಾಟನೆ ಮಾಡಬೇಕು ಅಂತಂದರು. ಈಗ ನಾವೀಗಾಗಲೇ ಕಣಜೇನಹಳ್ಳಿ ಶಾಲೆಯಲ್ಲಿ ಈಗ ಉದ್ಘಾಟನೆ ಮಾಡಿ ಅವರಿಗೆಲ್ಲ ನಿಮ್ಮ ಮುಂದೆನೇ ಬುಕ್ಸು ಮತ್ತು ಬ್ಯಾಗ್ಸ್ ಎಲ್ಲ ಕೊಟ್ಟಿದ್ದೀವಿ ಮಕ್ಕಳಿಗೆ. ತುಂಬ ಸಂತೋಷವಾಗಿ ಆ ಮಕ್ಕಳು ಅದನ್ನು ಸ್ವೀಕಾರ ಮಾಡಿದ್ದಾರೆ. ಇನ್ನು ನನ್ನ ಸ್ನೇಹಿತರು ಸುಹಾಸ್ ಅವರ ನೇತೃತ್ವದಲ್ಲಿ ಈಗ ಇನ್ನು ಮಿಕ್ಕಿದ ಶಾಲೆಗಳಿಗೆಲ್ಲ ಹೋಗಿ ಇವತ್ತು ದಿನಪೂರ್ತಿ ಅವರಿಗೆ ಪುಸ್ತಕಗಳನ್ನು ಮತ್ತು ಬ್ಯಾಗುಗಳನ್ನು ಮತ್ತು ಪೆನ್ನು ಈ ಥರದ್ದು ಏನೇನು ಸಲಕರಣೆಗಳಿದೆ ಅವುಗಳನ್ನು ಕೊಡುವಂಥ ಕೆಲಸ ನನ್ನ ಯುವ ಮಿತ್ರರು ಮಾಡ್ತಾರೆ ಸರ್. ಇನ್ನು ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಕರು, ಗ್ರಾಮ ಪಂಚಾಯಿತಿ ಸದಸ್ಯರು, ಪೋಷಕರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು. ವಿದ್ಯಾರ್ಥಿಗಳಿಗೆ ಪುಸ್ತಕ ಮತ್ತು ಬ್ಯಾಗ್ ವಿತರಿಸಿದ ಗಣ್ಯರು ಚೆನ್ನಾಗಿ ಓದಿ ಸಮಾಜಕ್ಕೆ ಉತ್ತಮ ಪ್ರಜೆಗಳಾಗುವಂತೆ ಶುಭ ಹಾರೈಸಿದ್ರು. 10 ವರ್ಷದಿಂದ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಸುಹಾಸ್ ಅವರು ತಾವು ವಾಸಿಸಿ ಹುಟ್ಟಿ ಬೆಳೆದಂಥ ಊರು ಅಂತ ಒಂದು ಕೃತಜ್ಞತೆಯಿಂದ ನಮ್ಮೂರು ಶಾಲೆ ಚೆನ್ನಾಗಿರಬೇಕು ಅನ್ನೋ ಒಂದು ಇದರಿಂದ ಒಂದು ಪುಟ್ಟ ಮಗು ದಿವಸ ನಮಗೆ ಕರ್ಕೊಂಬಂದು ಮಗು ಬರ್ತಡೇ ಅಂತೇಳಿಬಿಟ್ಟು ಆವತ್ತಿಂದ ನೋಟ್ ಪುಸ್ತಕ ಬ್ಯಾಗನ್ನು ಮಕ್ಕಳಿಗೆ ಹಂಚ್ತಾ ಇದ್ದಾರೆ. ಮತ್ತು ಅವ್ರಿಗೆ ಈ ಶಾಲೆ ಬಗ್ಗೆ ಹೆಚ್ಚಿನ ಅಭಿಮಾನ ಇದೆ. 5-6 ವರ್ಷಗಳಿಂದ ನಮ್ಮ ಶಾಲೆಯಲ್ಲಿ ಜೂನ್ ಹುಟ್ಟೋ ಅಷ್ಟೊತ್ತಿಗೆ ಮಕ್ಕಳಿಗೆ ಶಾಲೆಗೆ ಏನು ಬೇಕು, ಬ್ಯಾಗ್ ಅವಶ್ಯಕತೆ ಇರುತ್ತೆ, ಪುಸ್ತಕ, ಪೆನ್ನು, ಪೆನ್ಸಿಲ್ ಅವಶ್ಯಕತೆ ಇರುತ್ತೆ, ಅದೆಲ್ಲವನ್ನು ಅವರು ಕೊಡ್ತಾ ಇದ್ದಾರೆ. ನಾವು ಯಾವತ್ತೂ ಏನೂ ಅವ್ರನ್ನ ಕೇಳಿಲ್ಲ. ಅವರೇ ಅವರ ಒಂದು ಈ ಊರಿನ ಬಗ್ಗೆ, ಶಾಲೆಯ ಬಗ್ಗೆ ಕಾಳಜಿಯನ್ನು ವಹಿಸ್ಕೊಂಡು, ನಾನು ಈ ಊರಲ್ಲಿ ಹುಟ್ಟಿ ಬೆಳೆದು ಓದಿ ಇಷ್ಟು ದೊಡ್ಡವನಾಗಿ ನಾನೊಂದು ಸಂಪಾದನೆ ಮಾಡೋನಾಗಿದ್ದೀನಿ, ನನ್ನಿಂದ ಕೆಲವು ಬಡ ಮಕ್ಕಳಿಗೆ ಸಹಾಯ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಅವರು ಸ್ವ ಇಚ್ಛೆಯಂತೆ ಅವರು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ, ಅವ್ರ ಕುಟುಂಬದವ್ರಿಗೆ, ಅವ್ರ ಮಕ್ಕಳಿಗೆ ದೇವರು ಎಲ್ಲ ರೀತಿಯ ಆಶೀರ್ವಾದ, ಆರೋಗ್ಯವನ್ನು ಕೊಟ್ಟು ಆಶೀರ್ವಾದಿಸಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಬಡ ಮಕ್ಕಳಿಗೆ, ಬಡವರಿಗೆ ಸಹಾಯ ಮಾಡಬೇಕಂತ ಹೇಳ್ತಾ ನಾನು ದೇವರಲ್ಲಿ ಉಚಿತ ಶಿಕ್ಷಣ ಸಾಮಗ್ರಿಗಳ ವಿತರಣೆಯಿಂದ ವಿದ್ಯಾರ್ಥಿಗಳ ಮುಖದಲ್ಲಿ ಸಂತಸ ಮೂಡಿದ್ದ ಪೋಷಕರು, ಸಂಘಟಕರ ಸಾಮಾಜಿಕ ಕಳಕಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಒಟ್ಟಾರೆ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 7 ಗ್ರಾಮಗಳ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಪುಸ್ತಕಗಳು ಮತ್ತು ಬ್ಯಾಗ್ಗಳನ್ನು ವಿತರಿಸುವ ಮೂಲಕ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವ ಕಾರ್ಯ ನಡೆದಿದೆ. ಸಮಾಜ ಸೇವಕರ ಈ ಕೊಡುಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಹೊಸ ಉತ್ಸಾಹ ತುಂಬಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.